ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋಸ್. ಎಲ್ಲರೂ ಸುಸ್ವಾಗತ. ಸೊ ಯಾರಿಗೆಲ್ಲ ಇವನಿದೆ ಸಬ್ ಡಿಕ್ಲೇಷನ್ ಫಾರ್ಮ್ ತುಂಬಕ್ಕೆ ಬರ್ತಾ ಇಲ್ಲ, ಸೊ ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ, ಸೊ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ಕೂಡ ಈ ವಿಡಿಯೋ ನೋಡಲೇಬೇಕು. ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಂತ. ಸೊ ಒಂದು ಡೆಮೋ ಕೂಡ ಈ ವಿಡಿಯೋದಲ್ಲಿ ಒಂದು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬೋದು, ನಿಮಗೆ ಡೆಮೋ ಕೂಡ ತೋರಿಸ್ತೀನಿ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಮ್ಮೊಂದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪಲ್ಲಿ ನೀವು ಹೊಸ ಅಪ್ಡೇಟ್ ಕೊಡ್ತಾ ಇರುತ್ತೆ ನಿಮಗೆ ಯುನಿಟಿ ಬಗ್ಗೆ ಮತ್ತು ಯಾವುದೇ ಥರದ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಸ್ಕೀಮು ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನೊಂದು ನಮ್ಮದು ಹೊಸ ಚಾನಲ್ ಇದೆ, ಸೊ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ವಿಡಿಯೋನ ಮುಂದುವರ್ಸೋಣ. ಸೊ ಯಾವ ಥರ ನಿಮಗೆ ನಾವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಂತ ವಿಡಿಯೋದ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ. ಸೊ ಅವರಿಗೆ ಒಂದು ಯೂಸ್ಫುಲ್ ಇದೆ. ಸೊ ಯಾವ ಥರ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಂತ ಸೊ ಲೈವ್ ಡೆಮೋ ಆಗಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಾವು ಇಲ್ಲಿ ಸೇಲ್ಸಿಂದ ಲಾಗಿನ್ ಆಗಿ ಸೊ ಡೇಟ್ಗಳು ನೋಡಿ 1:04 ನಿಮಿಷ ಆಗಿದೆ. ಸೊ ವೆನ್ಸ್ಡೇ ಆಗಸ್ಟ್ 13. ಸೊ ಇವತ್ತಿನ ಡೇಟ್ ಇದೆ. ಸೊ ಹಾಕ್ತಾ ಇದ್ದೀನಿ. ಇವನಿದೆ ಅಂತ ಇಲ್ಲಿ ಟೈಪ್ ಮಾಡಿ, ಓಕೆನಾ. ಸೊ ಇವನಿದೆ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ 3 ಆಪ್ಷನ್ಸ್ ಬರ್ತವೆ. ಸೊ ಕೆಳಗಿಂದು ಥರ್ಡ್ ಇದೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಕೊಳ್ಳಿ, ಇಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ಅಂದರೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಂದ್ರೆ ಆ ಪೇಜ್ ಓಪನ್ ಆಗುತ್ತೆ. ಸೊ ಆಧಾರ್ ಅಥೆಂಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇ ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ KYC ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ನಾನು ಕೂಡ ಆಧಾರ್ ಕಾರ್ಡ್ ನಂಬರ್ ಹಾಕೋತೀನಿ. ಸೊ ನೀವು ನೋಡ್ಕೋಬೋದು. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಸೊ OTP ಮೇಲೆ ಕ್ಲಿಕ್ ಮಾಡಿ. ಸೊ OTP ಪಡೆಯಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಜನ್ರೇಟ್ ಆಗುತ್ತೆ. ನಂತರ ಸೊ OTP ಬಂದುಬಿಡ್ತು. ಸೊ OTP ಕೂಡ ನೀವು ಫಿಲ್ ಮಾಡಿ. OTP ಫಿಲ್ ಮಾಡಿದ ತಕ್ಷಣ ಸೊ ನಿಮಗೆ ನೋಡ್ಕೊಳ್ಳಿ, ಇಲ್ಲಿ ಆಧಾರ್ ಕಾರ್ಡ್ ಫೆಚ್ ಆಗಿಬಿಡುತ್ತೆ. ಸೊ ನೋಡಿ, ಸೊ ಆಧಾರ್ ಕಾರ್ಡ್ ಫೆಚ್ ಆಗಿಬಿಟ್ಟು ಹೆಸರು ಕೂಡ ಬಂದಿದೆ ನೋಡಿ, ಹೆಸರು ಬಂದಿದೆ ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಮತ್ತು ನಿಮ್ಮದು ಯೂನಿವರ್ಸಿಟಿ ನಂಬರ್ ಕೂಡ ಬಂದಿದೆ, ಎಲ್ಲ ಬಂದಿದೆ. ಸೊ ಇಲ್ಲಿ ನೋಡ್ಕೋಬೋದು ನೀವು. ಸೊ ಕ್ಯಾಪ್ಚರ್ ಹಾಕಿದ್ದೀನಿ. ಸೊ ಕ್ಯಾಪ್ಚರ್ ಹಾಕಿದ ತಕ್ಷಣ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಮೇಲಿಂದ ಯಾಕೆ ತೋರಿಸಿಲ್ಲಪ್ಪ ಅಂದರೆ ಸೊ ಕೆಲವೊಂದು ಸ್ಟೂಡೆಂಟ್ಗಳು ಅವ್ರದ್ದು ಡಾಟಾ ತೋರಿಸೋ ಹಾಗಿಲ್ಲ. ಸೊ ಯೂಟ್ಯೂಬ್ಗೆ ಅಪೋಸಿಟ್ ಇದ್ದಂಗೆ ಇಲ್ಲಕ್ಕಂದ್ರೆ ಸ್ಟ್ರೈಕ್ ಕೊಟ್ಟು ಬರ್ತಾರೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಇದು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್, ಇದು ಕನ್ಫರ್ಮೇಷನ್ ಪೇಜ್ ಇರುತ್ತೆ. ಸೊ ನೀವು ಆಲ್ರೆಡಿ ನೋಡ್ಕೊಬೋದು. ಸೊ ಯಾವ ಥರ ಈ ಥರ ಇರುತ್ತೆ. ಸೊ ಈ ಥರ ಬಂದ ಮೇಲೆ ನಿಮಗೆ ಇದ್ರ ಮೇಲೆ ಸಬ್ಮಿಟ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ಅಕ್ನಾಲಜ್ಮೆಂಟ್ ಸ್ವೀಕೃತಿ ಪೇಜು ಇದೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ಇದರಲ್ಲಿ ಕೂಡ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಫಿಲ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ನಿಮ್ಮದು ರೆಫರೆನ್ಸ್ ನಂಬರು ಮತ್ತು ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಕೂಡ ಇದೆ ನೋಡಿ, 13/8/2025 ಇದೆ. ಸೊ ಆಗಸ್ಟ್ ಮಂತಿಂದು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿರೋದು. ಸೊ ಅವ್ರದ್ದು ಕೂಡ ಸರ್ಟಿಫಿಕೇಟ್ ನಂಬರ್ ಕೂಡ ಇದೆ, ಓಕೆನಾ. ಸೊ ಇದನ್ನು ನಿಮಗೆ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಡೇಟಲ್ಲಿ ಬರ್ತಾ ಇದೆ. ಸೊ ನೀವು ಕೂಡ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಕೊಳ್ಳಿ. ಒಂದು ವೇಳೆ ಬರಲಿಲ್ಲ ಅಂದರೆ DM ಮಾಡಿ. ಸೊ ಈ ಥರ ನಮಗೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿ ನಾವು ಕೊಡ್ತೇವೆ, ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಬೇಕು. ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಕೊಳ್ಳಿ. ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಯಾರು ತುಂಬಿದ್ರೆ ಅವರು ಕೂಡ ಅಮೌಂಟ್ ನೀನೇ ಬಂದಿದೆ. 3,000 ಬಂದಿದೆ, 6,000 ಬಂದಿದೆ, 9,000 ಬಂದಿದೆ. ಕೆಲವೊಂದಿಷ್ಟು ಫ್ರೆಷರಿಗೆ 12,000 ಬಂದಿದೆ. ಸೊ ನಿಮಗೂ ಕೂಡ ಬರಲಿ ಅಂತ ಈ ವಿಡಿಯೋ ಮಾಡೋ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಕೊಳ್ಳಿ. ಸೊ ಒಳ್ಳೆಯದಾಗುತ್ತೆ ಅಮೌಂಟ್ ಬರಲಿ ಅಂತ, ಓಕೆನಾ. ಸೊ ಇಲ್ಲಿ ತನಕ ಕೊಂತಕ್ಕೆ ನೋಡೋದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.